ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯಾಸ್ ವ್ಲಾಗ್. ಇವತ್ತಿನ ಈ ವ್ಲಾಗು ಡೈಲಿ ವ್ಲಾಗ್ ಆಗಿರುತ್ತೆ. ನನ್ನ ರೋಟೀನ್ನ ಸಣ್ಣ ಕ್ಲಿಪ್ಸ್ ಇದರಲ್ಲಿ ಆ್ಯಡ್ ಮಾಡೋಣ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ವಿತ್ ಮೈ ಸಿಸ್ಟರ್. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಸಿಸ್ಟರ್ ವ್ಲಾಗ್. ನಾವಿವತ್ತು ಪಪ್ಪಾಯ ತಗೊಳಕ್ಕೆ ಬಂದಿದ್ದೀವಿ. ಯೂಟ್ಯೂಬ್ ಚಾನಲ್ ಹೆಸರು ಹೇಳು. ಯೂಟ್ಯೂಬ್ ಚಾನಲ್ ನೇಮ್ ಈಸ್ ಕಾವ್ಯಾಸ್ ವ್ಲಾಗ್. ಅದೇನದು ಕೈ ಪಪ್ಪಾಯ ತಗೊಳಕ್ಕೆ ಅಂತ ಬಂದು ತೋಟ. ಇವರು ನನ್ನ ತಂಗಿ. ಈ ವಿಡಿಯೋಗೆ ನಾನೇ ಇಂಟ್ರೊಡಕ್ಷನ್ ಕೊಡ್ತೀನಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದಾರೆ. ಫೋನ್ ಮಾಡಿದ್ದು, ಸೊ ಬರ್ತೀನಿ ಅಂತ ಹೇಳಿದ್ದಾರೆ. ಜೋರಾಗಿ ಮಾತಾಡ್ಬೇಕು, ಕೇಳಿಸಲ್ಲ. ಬಂದರು ನೋಡೋದು ಅಂಕಲ್ ಎಲ್ಲ ಇರೋ ಅಂಕಲ್ನ ತೋರಿಸ್ತೀನಿ. ಡ್ಯೂಟಿ ಮುಗಿಸ್ಕೊಂಡು ಆನ್ ದಿ ವೇ ಹೋಗ್ಬೇಕಾದ್ರೆ ನಾವು ಇವ್ರ ತೋಟದಲ್ಲೇ ಬೆಳೆದಿರೋ ಅಂಥ ಪಪ್ಪಾಯ ಅಥವಾ ಕಾಳುಗಳು ಏನಾದರೂ ಸೊಪ್ಪಿದ್ರೆ ತೊಗೊಂಡು ಹೋಗ್ತಾ ಇರ್ತೀವಿ. ಸೊ ಇವತ್ತು ಲಾಕ್ ಮಾಡ್ಕೊಂಡು ಹೋಗಿದ್ರು. ಕಾಲ್ ಮಾಡಿದ್ದಕ್ಕೆ ಬಂದು ಕರ್ಬೇವಿನ ಸೊಪ್ಪು ಕೊಟ್ಟರು. ನನಗೆ ನಾಟಿ ಕರ್ಬೇವಿನ ಸೊಪ್ಪೆ ಬೇಕು ಅಂತ ಹೇಳಿದ್ದಕ್ಕೆ ಇದ್ದಾಗ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಟ್ ಮಾಡಿ ಇಟ್ಬಿಟ್ಟು ಕಾಲ್ ಮಾಡಿದರು. ರೆಡ್ ಕಲರ್, ಇಲ್ಲಿ ರೆಡ್ ಕಲರ್ ಇದ್ದರೆ ಅದು ಫಾರಮ್ ಅಂತೆ. ಇದಲ್ಲ, ಇದೆಯಲ್ಲ ಅಲ್ಲಿ ರೆಡ್ ಕಲರ್ ಥರ ಬರುತ್ತೆ, ಅದು ಫಾರಮ್ಮು. ಈ ಥರ ಗ್ರೀನ್ ಇದ್ದರೆ ಅದು ನಾಟಿ ಅಂತೆ. ಅವ ಅಂಕಲ್ ಹೇಳಿದ್ದವತ್ತು. ಅಂಕಲ್ ಕಾಸು ಇಸ್ಕೊಂಡೇ ಕರ್ಬೇವು ಕೊಟ್ಟೋಗಿದ್ದಾರೆ. ಅವ ಅಂಕಲಿಗೆ ರೆಗ್ಯುಲರ್ ಕಸ್ಟಮರ್ ಪಪ್ಪಾಯಾಗ, ಅದಕ್ಕೆ. ಸರಿ ಹೋಗೋಣ. ಓಕೆ, ಕರ್ಬೇವು ಸಿಕ್ತು. ಮನೆಗೆ ಏನು ಮಾಡೋಕ್ಕೆ ಕರ್ಬೇವು? ಕರ್ಬೇವೇನು ಈ ಕಡೆ ಬಾ, ಗಾಡಿ ಬರುತ್ತೆ. ಕರ್ಬೇವೇನಕ್ಕೆ ಅಂತಂದ್ರೆ ಕರ್ಬೇವು ಜೋರಾಗಿ ಹೇಳಮ್ಮ. ಕರ್ಬೇವು ಲಡ್ಡು ಮಾಡ್ತಾಳೆ ನಮ್ಮ ಅಕ್ಕ. ಇದರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಅದು ಹೇರ್ಗೆ, ಹೇರ್ ಫಾಲ್ಸಿಗೆ, ಸ್ಕಿನ್ನಿಗೆ, ಬಿ12ಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸೊ ಹೆಂಗ್ ಮಾಡೋದು ಅಂತ ವಿಡಿಯೋನು ಯೂಟ್ಯೂಬಲ್ಲಿ ಹಾಕ್ತೀವಿ. ಹಾಕಿದ್ದೀನಿ ಆಲ್ರೆಡಿ. ಹಾಕಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚೆಕ್ ಮಾಡಿ. ಸೊ ನೀವು ಮಾಡ್ಕೊಳ್ಳಿ. ಸಬ್ಸ್ಕ್ರೈಬೇ ಮಾಡ್ಕೊಂಡು ಯಾಕೆ ಚೆಕ್ ಮಾಡಬೇಕು? ಹಂಗೆ ಮಾಡ್ಬೋದಲ್ಲ. ಸಬ್ಸ್ಕ್ರೈಬ್ ಮಾಡಿದ್ರೆ ಫಸ್ಟ್ ವಿಡಿಯೋ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲ, ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನು ಬೇರೆ ಬೇರೆ ವಿಡಿಯೋಸ್ ಎಲ್ಲ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾರಲ್ಲ ಎಲ್ಲ ಯೂಟ್ಯೂಬರ್ಸು. ಅದೇ ನಮ್ಮ ಅಕ್ಕ ಹೇಳಿದ್ಲಲ್ಲ, ಅದನ್ನೇ ಮಾಡ್ರಿ. ಮನೆಗೆ ಹೋಗ್ಬಿಟ್ಟು ರೆಸಿಪಿ ಹೆಂಗೆ ಮಾಡೋದು ಹೆಂಗೆ ಅಂತ ತೋರ್ಸೋಣ ಇನ್ನೊಂದ್ಸರಿ. ನಮ್ಮ ಹೆಲ್ತ್ ರಿಲೇಟೆಡ್ ಆ್ಯಂಡ್ ಹೇರ್ ಸ್ಕಿನ್ ರಿಲೇಟೆಡ್ ಕರ್ಬೇವಿನ ಸೊಪ್ಪು ತುಂಬ ಹೆಲ್ಪ್ ಮಾಡೋದ್ರಿಂದ ನಾವು ನಾಟಿ ಕರ್ಬೇವಿನ ಸೊಪ್ಪನ್ನೇ ಪ್ರಿಫರ್ ಮಾಡ್ತೀವಿ ಪ್ರತಿ ಸಲ. ಇದರ ಬೆನಿಫಿಟ್ಸ್ ಮತ್ತು ವಿಡಿಯೋ ರೆಸಿಪಿನ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ಯೂಟ್ಯೂಬಲ್ಲಿ ಹಾಕ್ತೀನಿ. ಓಕೆ ಮೇಡಮ್, ಓಕೆ, ಬಾಯ್. ಕರ್ಬೇವಿನ ಸೊಪ್ಪಲ್ಲೇ ಬಾಯ್ ಮಾಡ್ತಿದ್ದೆ. ಬಾಯ್ ಇವಾಗ ಡ್ರೈ ಮಾಡಬೇಕು. ಇದಾದಮೇಲೆ ನಾವು ಡೈಲಿ ರೂಟೀನ್ ಪರ್ಚೇಸಸ್ ಏನೇನಿರುತ್ತೆ ಮನೆಗೆ ಬೇಕಾಗಿರೋವಂಥದ್ದು ಎಲ್ಲದನ್ನು ತೊಗೊಂಡು ಮನೆಗೆ ರೀಚ್ ಆದ್ವಿ. ಮನೆಗೆ ಬಂದು ಫುಲ್ ಮೆಸ್ಸಿ ಐತೆ. ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ. ಬಾಯ್. ನಾವು ಮನೆಗೆ ಹೋಗೋ ಅಷ್ಟರಲ್ಲಿ ನಮ್ಮಮ್ಮ ಅಡುಗೆ ಮಾಡಿಟ್ಟಿದ್ರು. ತುಂಬ ದಿನ ಆಗಿತ್ತು ಚಿಕನ್ ಸಾಂಬಾರು ಮಾಡಿ ಅಂತ. ಚಿಕನ್ ಸಾಂಬಾರು ಮತ್ತು ಬಿಸಿ ಬಿಸಿ ಮುದ್ದೆ ಮಾಡ್ತಾಯಿದ್ರು. ಫ್ರೆಶನ್ ಅಪ್ ಆಗಿ ಊಟ ಮಾಡ್ಕೊಂಡಿದ್ರು. ಬ್ಯಾಕ್ಗ್ರೌಂಡಲ್ಲಿ ನಮ್ಮಮ್ಮ ಹೇಳ್ತಾ ಇದ್ದಾರೆ, ಯಾವಾಗಲೂ ಫೋನ್ ನೋಡ್ತಿದ್ರೆ ಕಣ್ಗಳು ಹಾಳಾಗುತ್ತೆ ಅಂತ. ಮುಂಚೆಗಿಂತ ಇವಾಗ ಜಾಸ್ತಿ ಫೋನ್ ಯೂಸ್ ಮಾಡ್ತಾ ಇದ್ದೀವಿ ಎಡಿಟಿಂಗ್ಗೆ ಅಂತ. ಸೊ ಅದಕ್ಕೆ ಅವರು ಆ ಥರ ಹೇಳ್ತಾ ಇದ್ದಾರೆ. ಸೊ ನಮ್ಮಮ್ಮ ಚಿಕನ್ ಮಾಡಿದ್ರೆ ನನ್ನ ತಮ್ಮ ಕಸಿನ್ಸ್ ನಿಯರ್ ಬೈ ಯಾರ್ಯಾರಿದ್ದಾರೆ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಊಟಕ್ಕೆ ಕರೆಯುತ್ತೆ. ಬೇರೆ ಯಾರೂ ಬರೋಕ್ಕಾಗಲಿಲ್ಲ ಅಂತ ನನ್ನ ತಮ್ಮ ಬಂದಿದ್ದ. ಮಾತಾಡ ಹೇಳು. ವೆಲ್ಕಮ್ ಬ್ಯಾಕ್ ಹೇಳಲ್ಲ, ವಿದ್ಯೆ ಹೇಳೋಳು ಹೇಳು. ತಿನ್ನು ಯಜಮಾನ, ತಿನ್ರಿ. ನೋಡತ್ತೆ ಹೆಂಗ ಸ್ವಲ್ಪ
ಒಂದೇ ಸತಿ ಹಂಗೆ ನಮ್ಮಮ್ಮ ಚೆನ್ನಾಗಿರುತ್ತೆ. ಯಾಕೆ ನಾನ್ ವೆಜ್ ಜೊತೆ ಈರುಳ್ಳಿ ತಿನ್ನೋದು ಚೆನ್ನಾಗಿರುತ್ತೆ. ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಒಂದು ಕಡೆ ಈರುಳ್ಳಿ, ಒಂದು ಕಡೆ ಮಟನ್ ಚಿಕನ್. ಅಲ್ಲ ಕಣೋ, ಬೇಗ ಜೀರ್ಣ ಆಗುತ್ತೆ ಅಂತ ತಾನೆ. ಇಲ್ಲ, ಹಾಂ ಈರುಳ್ಳಿ ತಿಂದ್ರೆ ಜೀರ್ಣ ಆಗುತ್ತಾ? ಹಾಂ, ಚಿಕನ್ ಜೊತೆ ಜೀರ್ಣ ಆಗೋದು ಬೇಡ ತಿನ್ನು. ಜೀರ್ಣ ಆಗುತ್ತೆ ಅಂತಾನೆ ತಿನ್ನೋದು. ನಂಗೆ ಗೊತ್ತಿಲ್ಲ. ಮತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತನಾ? ಅಕ್ಕ, 1 ಮಿಲಿಯನ್ ಅಂದ್ರೆ ಎಷ್ಟು? 1 ಮಿಲಿಯನ್ ಅಂದ್ರೆ ಎಷ್ಟು? 10 ಲಕ್ಷ. 1 ಮಿಲಿಯನ್ ಅಂದ್ರೆ ಎಷ್ಟು ನಾವಿ? 10 ಲಕ್ಷ. ಕಾಪಿ ಪೇಸ್ಟ್ ಮಾಡ್ತಾರೆ. ರಾಂಗ್. 1 ಮಿಲಿಯನ್ ಅಂದ್ರೆ 1 ಕೋಟಿ. 100 ಲಕ್ಷ. 1 ಕೋಟಿ. ಎಷ್ಟೇ? 10 ಲಕ್ಷನೇ. ರಾಂಗ್. ರಾಂಗ್ ಅಂದ್ರೆ 10 ಲಕ್ಷನೇ. ನವೀನ 1 ಕೋಟಿ. ಕರೆಕ್ಟಾಗಿ ಹೇಳಲ್ಲ. ಹಾಕ್ಬಿಡ್ರಿ ಆಮೇಲೆ. ಕರೆಕ್ಟಾಗಿ ಹೇಳು. 1 ಕೋಟಿ. ಆನ್ಸರ್ ಏನಪ್ಪ ಅಂತಂದ್ರೆ, ಇರೋ ನಾನು ಹೇಳ್ತೀನಿ. ಇಟ್ಸ್ 10 ಲ್ಯಾಕ್. ರೈಟ್ ಆನ್ಸರ್. ನಾನು ನೀನು ಕಾನ್ಫಿಡೆನ್ಸ್ ಚೆಕ್ ಮಾಡಿದ್ದು. ನಾನು ಅವತ್ತೇ ನಾನೇ ಫಸ್ಟ್ ಇಲ್ಲ ಇಲ್ಲ, ನಾನು ಹೇಳಿದ್ದೆ. ಕ್ಯಾಲ್ಕುಲೇಟ್ ಮಾಡಿ ಹೇಳಿದ್ದು. ಅವನೇನಾ 10 ಲಕ್ಷ ಅಂತ 1 ಮಿಲಿಯನ್ಗೆ? ಮತ್ತೆ ಇವಾಗ 1 ಕೋಟಿ ಅಂತ ಅವನೇ ಇವತ್ತು ನಿನ್ ಪದೇ ಪದೇ ಕೇಳಿದಲ್ಲ. ಕನ್ಫ್ಯೂಸ್ ಆಗ್ಬಿಟ್ಟವನೆ. ನೋಡ್ರಿ ಎಷ್ಟು ಐತೆ. ನವೀನನ್ ಚಾನಲ್ ಇದು, ಫಾಲೋವರ್ಸ್ ಆಗಿ. ನೋಡಮ್ಮ ಕೋತಿ. ಹೋಗೋಗೋಗೋ. ಬಂತಕ್ಕ ಕದಾಕಿ. ಏ ಬಂದಿಲ್ಲ ಸರ್. ಇಲ್ಲೇ ಎಲ್ಲೋ ಹಾಕಜ್ಜ ಇದ್ರ ಮೇಲೆ. ಪಪ್ಪಾಯದು ಎಲೆ ತಿಂತೈತೆ. ಅಲ್ಲಿ ಈ ಕಡೆ ಒಂದೈತಿ, ಇತ್ತೊಂದದೆ. ದಿನ ಬಿಡ್ತಾವೆ ಇವು. ಇವಾಗ ಬೆಳಗ್ಗೆ ಇತ್ತಿಂದ ಓದೋ ಮೇಕಂಬರಕ್ಕೆ ಇವಾಗ ಓದ್ತವೆ. ಇಲ್ಲೆಲ್ಲೂ ಜಾಗ ಮಾಡ್ಕೊಂಡವೆ. ಓದ್ತ ಕದಾಕಮ್ಮ. ಓದ್ತವೆ ಬಿಡೆ, ಬರಲ್ಲ. ಹೈ ಹಿಡ್ಬಿಡ್ತು. ಎಲ್ಲೈತೆ? ಲೇ, ಹೇ ಏನು ತಿಂತೀಯ? ಹಳ್ಸಿನ ಹಣ್ಣು ಎಲ್ಲ ತಿನ್ನು. ಆಯ್ತು, ಅಲ್ಲೇ ಹೊತ್ತೋಯ್ತು ಅಂತ ತಿನ್ನು. ಆಯ್ತು, ಎಲ್ಲ ಹೋಗು ತಿಂದ ಹೋಗು. ಎಲ್ಲ ಹೆಂಗೆ ಕುತ್ಕೊಂಡು ತಿಂತೈತೆ ನೋಡು. ಹಳ್ಸಿನ ಹಣ್ಣು ಸಿಪ್ಪೆ. ಅಪ್ಪ ಅವಕ್ಕೂ ಏನು ಸಿಗಲ್ಲ. ಹೇರ್ ಸ್ಟೈಲ್ ನೋಡ್ಬಿದ್ದ? ಉದ್ದ ಬಾಲ ಇದಕ್ಕೆ. ಕಸದ ಹತ್ರ ಏನು ಮಾಡ್ತೈತೆ ವಿದ್ಯಾ? ಅಲ್ಲಿ ಕಸದ ಹತ್ರ ಏನೋ ಹಾಕೈತಲ್ಲ, ಏನದು? ಏ ಹಳ್ಸಿಂದು. ಹಾಂ, ತೊಳೆ ತೆಗ್ದಾದ್ಮೇಲೆ ಅದರಲ್ಲಿ ತೊಳೆ ಬಿಡ್ಸ್ಕೊಂಡು ತಿಂತಾವೆ. ಅದಕ್ಕೊಂಚೂರು ಏಜ್ ಆಗೈತಲ್ವಾ? ಬಾಳೆಹಣ್ಣಿಲ್ಲ, ಖಾಲಿ. ಇದು ಹೆಂಗಾಗೈತೆ, ಅದೊಂಚೂರು ಏಜ್ ಆಗೈತೆ. ಪಪ್ಪಾಯ ಥರನೇ ಐತೆ. ಹಿಂದೆಗಡೆ ಏನೋ ಆಗೈತೆ.
ಅಕ್ಕ ಹ್ಞೂ ಪಪ್ಪಾಯ ಎಲೆನ ಹೆಂಗೆ ತಿಂದಿದ್ದೆ ಕಿತ್ತಕೊಂಡು ಅರ್ಧ ಬರ್ಬೇಕು ತಿಂದ್ಬಿಟ್ಟು ಹೋಗಿರೋದೆ. ಟೇಸ್ಟ್ ನೋಡಾಯ್ತಾ ಏನು? ನಿನ್ನೆ ಪಪ್ಪಾಯ ತಿನ್ಕೊಂಡು ಹೋಗಿತ್ತಂತಲ್ಲ ಒಂದು ಫುಲ್ ಕಾಯಿ. ಹಾಂ ಅದೇ ಥರ ಐತೆ. ಅನ್ಕೊಂಡು ಪಪ್ಪಾಯ ಗಿಡಕ್ಕೆ ಹೋಗ್ಬಿಟ್ಟು ಅದ್ರ ಕಾಯಿ ಇಲ್ಲ, ಬರೀ ಗಿಡ ಮಾತ್ರ. ಕಾಯಿಗಳು ಇಲ್ವಾ ಇದ್ವಲ್ಲ? ಇಲ್ಲ. ಹೌದಾ? ಅರಣ್ಯ ಆಗಕ್ಕೆ ನಾವು ಇಲ್ಲೇ ಎಲ್ಲೋ ಇರ್ಬೇಕಂಗಾರೆ. ಅದೆಲ್ಲೋಯ್ತು ಅಲ್ಲಿ? ಅಲ್ಲ ಅಲ್ಲೇ. ಓ ಅಲ್ಲಿ ಹೋಗ್ತೈತೆ. ಹಾಗೋ ಯಾಕೋ ಸಪ್ರೇಟಾಗಿ ತಗೊಂಬಂದು ತಿಂತೆ ನೋಡು ಬಿಡ್ಸೋದು. ತೊಳೆ ಇದ್ವೇನೋ ಅದರಲ್ಲಿ. ಸೊ ಈ ನಡುವೆ ಕೋತಿಗಳು ತುಂಬ ಮನೆಗಳ ಹತ್ರ ಹೋಗಿ ಮನೆಗಳ ಹತ್ರ ಬೆಳೆದಿರೋ ಅಂಥದ್ದನ್ನು ತಿನ್ಕೊಂಡು ಓಡಾಡ್ತಿದ್ದಾವೆ. ಸೊ ನಮ್ಮನೆ ಹತ್ರನೂ ಒಂದು 3-4 ಡೇಸಿಂದ ಕಂಟಿನ್ಯೂಸ್ ಬೆಳಗ್ಗೆ ಬರೋದು, ಸಾಯಂಕಾಲದವರೆಗೂ ತಿನ್ನೋದು. ಆ್ಯಂಡ್ ಆಲ್ದ ಮರದ ಹತ್ರ ನೈಟ್ ಹೊತ್ತು ಮಲ್ಕೊಂಡಿರುತ್ತೆ. ಏನು ಮಾಡ್ತಿದ್ಯಾ? ಹಾಗೆ ನೈಟ್ ಸ್ವಲ್ಪ ಕರ್ಬೇವಿನ ಸೊಪ್ಪಿನ ಲಡ್ಡುಗಳನ್ನ ಮಾಡಿಟ್ವಿ. ಏನು ಮಾಡ್ತಿದ್ಯಾ? ಅದೇ ಕರ್ಬೇವಿನ ಸೊಪ್ಪಿಂದ ಫುಲ್ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ಐತಾ? ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬ್ ಎರಡರಲ್ಲೂ ಐತೆ. ಲಿಂಕ್ ಹಾಕ್ಬಿಡು ಡಿಸ್ಕ್ರಿಪ್ಷನಲ್ಲಿ. ಸೊ ಇದಾಗಿತ್ತು ನನ್ನ ರೋಟಿನ ಸಣ್ಣ ಕ್ಲಿಪ್ಸ್ಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್.